ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಇತ್ತೀಚಿನ ದಿನಗಳಲ್ಲಿ ಈ ಸಂತಾನ ಭಾಗ್ಯದಿಂದ ಬಹಳ ನೋವನ್ನು ಅನುಭವಿಸ್ತಾ ಇದ್ದಾರೆ, ಸಂತಾನಹೀನರಾಗಿ. ಕಾರಣ ಎಲ್ಲದಕ್ಕೂ ಕಾರಣ ಜಾತಕ ದೋಷದಿಂದಲೇ ಅಂತ ತಿಳ್ಕೊಂಡಿರೋದು ತಪ್ಪು ಕಲ್ಪನೆಯಲ್ಲಿದ್ದಾರೆ. ಎಲ್ಲದಕ್ಕೂ ಜಾತಕನೇ ಕಾರಣ ಅಲ್ಲ, ಜಾತಕದ ತಪ್ಪಿನಿಂದಲೂ ಆಗಲ್ಲ. ಇವತ್ತಿನ ಕಾಲಘಟ್ಟದಲ್ಲಿ ನಾವು ತಿನ್ನುವ ಆಹಾರ ಪದ್ಧತಿ ಮತ್ತು ಮನುಷ್ಯನಲ್ಲಿ ಆಗ್ತಕ್ಕಂಥ ಕ್ರೋಮೋಸೋಮ್ಸ್ಗಳ ಪ್ರಾಬ್ಲಮಿನಿಂದ, ವೀರ್ಯಾಣು ಮತ್ತು ಅಂಡಾಣುಗಳ ಕಾರಣದಿಂದ ಕಡಿಮೆ ಆಗ್ತಿದೆ. ಜಾತಕದಲ್ಲಿ ಫಸ್ಟು ಮ್ಯಾಚಿಂಗ್ ಮಾಡ್ಬೇಕಾದ್ರೆ ಸಾಲಾವಳಿ ಅಂತ ನೋಡ್ತಾರೆ, ಸುಮ್ಮನೆ ಅಲ್ಲ. ಹಿಂದಿನ ಕಾಲದಲ್ಲಿ ಋಷಿಮುನಿಗಳ ತತ್ವದ ಆಧಾರದ ಪ್ರಕಾರ ಹೇಳಿರಕ್ರ ದ್ವಾದಶ ಕೂಟಗಳನ್ನು ಚೆಕ್ ಮಾಡಿ ಯಾವ ಗ್ರಹಗಳಿಗೆ ಅನುಪಾತದಲ್ಲಿ ಯಾವ ಗ್ರಹಗಳು ಕೂಡಿ ಬರುತ್ತೋ ಆ ಅನುಗುಣದಲ್ಲಿ ಸಾಲಾವಳಿನ ಕೂಡಿಸಿ ಚೆಕ್ ಮಾಡಿಸಿ ನಂತರ ಮದುವೆ ಮಾಡ್ತಿದ್ರು. ಯಾವ ಥರ ಇವತ್ತಿನ ಕಾಲಘಟ್ಟದಲ್ಲಿ ಅದನ್ನೆಲ್ಲ ನೋಡೋದನ್ನು ಬಿಟ್ಟಿದ್ದಾರೆ. ಆದರೆ ಅವರಿಬ್ಬರಲ್ಲೂ ಹೊಂದಾಣಿಕೆ ಪರಸ್ಪರ ಸ್ತ್ರೀ ದೀರ್ಘಕೂಟ ಅಂತಕ್ಕಂಥದ್ದು ಬಂದು ಮತ್ತು ನಕ್ಷತ್ರ ಸ್ತ್ರೀ ಗ್ರಹಗಳು, ಪುರುಷ ಗ್ರಹಗಳು, ನಪುಂಸಕ ಗ್ರಹಗಳು ಅಂತ ಇರ್ತವೆ. ಅದರಲ್ಲಿ ಸ್ತ್ರೀ ನಕ್ಷತ್ರ, ಪುರುಷ ನಕ್ಷತ್ರ ಮತ್ತು ನಪುಂಸಕ ನಕ್ಷತ್ರ, ಇದರಲ್ಲಿ ಜಾತಕದಲ್ಲಿ ಯಾವ ನಕ್ಷತ್ರಕ್ಕೆ ಯಾವ ನಕ್ಷತ್ರದವ್ರು ಮ್ಯಾಚ್ ಆಗಬೇಕು ಅದನ್ನು ಪೂರ್ಣವಾಗಿ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಎರಡನೇ ಪ್ರಕ್ರಿಯೆ, ಅಗ್ನಿತತ್ವದವರು ಜಲತತ್ವದವರು ಏನಾದ್ರು ಅಕಸ್ಮಾತ್ ವಿವಾಹ ಆದರೂ ಸ್ವಲ್ಪ ಕಷ್ಟ ಆಗುತ್ತೆ ಇವತ್ತಿನ ದಿನ ಸಂತಾನ ಆಗೋದು. ಕೆಲವೊಂದು ರಾಶಿಗನುಗುಣವಾಗಿ ನಪುಂಸಕ ನಕ್ಷತ್ರಗಳಲ್ಲಿ ಮೃಗಶಿರ, ಮಕ, ಮೂಲ ಮತ್ತು ಶತಭಿಷ ನಕ್ಷತ್ರದ ಸಂತಾನ ಅಂತಕ್ಕಂಥದ್ದು ಸ್ವಲ್ಪ ಕಷ್ಟ ಇದೆ. ಕಾರಣ ಆ ನಕ್ಷತ್ರದವರು ಆದಷ್ಟು ಸಾಧ್ಯ ಪುರುಷ ನಕ್ಷತ್ರವಾಗಿರುವ ಜಾತಕಕ್ಕೆ ಹೊಂದಾಣಿಕೆ ಮಾಡಿ ವಿವಾಹ ಆಗ್ತಕ್ಕಂಥದ್ದು ತುಂಬ ಒಳ್ಳೆಯದು. ಎರಡನೇ ಪ್ರಕ್ರಿಯೆ, ಹುಡುಗಿರಲ್ಲೂ ಮತ್ತು ಹುಡುಗನಲ್ಲೂ ಕ್ರೋಮೋಸೋಮ್ಸ್ ಲೆವೆಲ್ಸ್ ಕರೆಕ್ಟಾಗಿದೆಯಾ ಚೆಕ್ ಮಾಡಿಸ್ಕೊಳ್ಳಿ. DNA ಫಾರ್ಮೇಷನ್ಸ್ ಕರೆಕ್ಟಾಗಿದೆಯಾ ಚೆಕ್ ಮಾಡಿಸ್ಕೊಳ್ಳಿ. ಇದನ್ನು ವೈದ್ಯಕೀಯರ ಸಲಹೆ ಪಡ್ಕೊಂಡು ಚೆಕ್ ಮಾಡಿಸ್ಕೊಂಡು ಓಕೆ ಮಾಡ್ಕೊಳ್ಳಿ. ಇವು ಯಾವುದೇ ಪದ್ಧತಿಯಲ್ಲೂ ಆಗಲಿಲ್ಲ ಅಂದರೆ ಜಾತಕದಲ್ಲಿ ಪಂಚಮಾಧಿಪತಿ ದುಸ್ಥಾನದಲ್ಲಿದ್ದಾನೋ, ಪಂಚಮಾಧಿಪತಿಗೆ ಯಾವ ಗ್ರಹಗಳದಾರು ವೀಕ್ಷಣೆ ಇದೆಯೋ, ಯಾವ ಪಾಪಿ ಗ್ರಹಗಳನ್ನಾರು ವೀಕ್ಷಣೆ ಇದ್ದು, ಇಲ್ಲ ಸರ್ಪದೋಷ ಇದೆಯೋ, ಇಲ್ಲ ವಂಶದ ಕುಲಕ್ಷಯ ಇದೆಯೋ, ಇಲ್ಲ ಪುತ್ರ ಪ್ರತಿಬಂಧಕ ದೋಷ ಇದೆಯೋ, ಇಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಸ್ತ್ರೀ ಶಾಪ ಇದೆಯೋ, ಇದನ್ನು ಚೆಕ್ ಮಾಡಿಸ್ಕೊಂತ ಹೋಗಿ. ಸ್ತ್ರೀ ಶಾಪ ಇದ್ದರೂ, ಕುಲಶಾಪ ಇದ್ದರೂ ಮತ್ತು ಪ್ರೇತ ಶಾಪ ಇದ್ದರೂ ಮತ್ತು ಸರ್ಪದೋಷ ಇದ್ದರೂ, ಅದರಲ್ಲಿ ಕಾಳಸರ್ಪದೋಷ, ಅಪೂರ್ಣ ಕಾಳಸರ್ಪ ಅಥವಾ ಪುತ್ರ ಪ್ರತಿಬಂಧಕ ದೋಷ ಆಗಿದ್ದರೂ, ಇದರಲ್ಲಿ ಯಾವುದೇ ಕ್ರಿಯೆಗಳಾಗಿದ್ದರೂ ಸಂತಾನ ಭಾಗ್ಯ ಹೀನ ಆಗುತ್ತೆ. ಇದು ಎಲ್ಲ ಕರೆಕ್ಟಾಗಿದೆ. ಆದರೆ ಸಂತಾನ ಆಗ್ತಿಲ್ಲ ಅಂದಾಗ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ, ಇಬ್ಬರಲ್ಲೂ ಕ್ರೋಮೋಸೋಮ್ಸ್ ಓಕೆ ಆಗ್ತಿದೆಯಾ, ಇಬ್ಬರಲ್ಲೂ ಮ್ಯಾಚಿಂಗ್ ಆಗ್ತಿದೆಯಾ ಅಂತ ಚೆಕ್ ಮಾಡಿಕೊಂಡು ಓಕೆ ಆಗ್ತಿದೆ ಅಂದರೆ ಯಾಕೆ ಸಂತಾನ ಆಗ್ತಿಲ್ಲ, ಆಗಲಿಲ್ಲ ಅಂದಾಗ ಚೆಕ್ ಮಾಡಿಸಿ. ವಯಸ್ಸು ಮೀರಿ ಟೈಮ್ ಏನಾದ್ರು ಲಿಮಿಟೇಷನ್ಸ್ ಕ್ರಾಸ್ ಆಗಿದ್ರೆ IVF ಕಡೆ ಹೋಗ್ತಕ್ಕಂಥ ಕೃತಕ ಗರ್ಭಧಾರಣೆ ಮಾಡಿಸ್ತಕ್ಕಂಥದ್ದು ಇವತ್ತಿನ ಟೆಕ್ನಾಲಜಿಯಲ್ಲಿ ಬೆಳೆದು ಬಂದಿದೆ. ಆ ಟೆಕ್ನಾಲಜಿಯಲ್ಲೇ ಮಾಡಿಸ್ಕೊತ ಹೋಗಿ. ಆಗಲಿಲ್ಲ ಅಂದರೆ ಕರೆಕ್ಟಾಗಿ ಹೊಂದಾಣಿಕೆ ಇದೆಯಾ ಅಂತ ಚೆಕ್ ಮಾಡಿ, ಇಲ್ಲ ಕರ್ಮದ ಫಲ ಇದೆಯಾ ಅಂತ ಚೆಕ್ ಮಾಡಿಸಿ ತದನಂತರ ನೋಡಬೇಕು. ಎಲ್ಲ ಒಂದೇ ಕ್ರಿಯೆಯಿಂದ ಆಗುವಂಥದ್ದು ನೋಡೋಂಗಿಲ್ಲ. ಎಲ್ಲ ಕ್ರಿಯೆಯಲ್ಲೂ ಇವತ್ತಿನ ಕಾಲಘಟ್ಟಕ್ಕೆ ನೋಡ್ತಾ ಹೋದರೆ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರನೂ ಚೆಕ್ ಮಾಡಿಸ್ಕೊಳ್ಳಿ, ಜಾತಕನೂ ಪರಿಶೀಲನೆ ಮಾಡಿಸಿ, ಕರ್ಮದ ಫಲನೂ ಚೆಕ್ ಮಾಡಿಸ್ಕೊಳ್ಳಿ. ದೈಹಿಕ ಫಿಸಿಕಲಿ ಸ್ಟ್ರಾಂಗ್ ಇದ್ದಾರೆ ಅಂತ ಚೆಕ್ ಮಾಡಿಸ್ಕೊಂಡು ನಂತರ ಈ ಸಂತಾನ ಭಾಗ್ಯಕ್ಕೆ ಚೆಕ್ ಮಾಡಿಸ್ಕೊಳ್ಳಿ. ಧನ್ಯವಾದ.